ಪ್ರೊಡ್ಯೂಸರ್ ಇವರು ಅಷ್ಟೇ ನೋಡಿ, ನನ್ನ ಅದೃಷ್ಟ ನೋಡಿ, ನನಗೆ ತುಂಬ ಮಗ ಅಂತ ಹೇಳಿದ್ರೆ ನೀವು ಕರೆಕ್ಟ್ ನಿಜ ಹೇಳಬೇಕು ಅಂದರೆ ಇವನ್ ಸಿನಿಮಾನ ನನಗೆ ಭಾಳ ಆತ್ಮೀಯರು ಇವರೇ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದು ಇನ್ನೂ ಸಂತೋಷ ನನಗೆ. ನನಗೆ ಭಾಳ ವರ್ಷದ ಪರಿಚಯ, ನಮ್ಮ ಜೊತೆ ವ್ಯಾವಹಾರಿಕ ಸಂಬಂಧ ಇವ್ರದ್ದು. ನಂತರ ನೆಕ್ಸ್ಟ್ ದ್ವಾರಕೀಶ್ ಅಂತ ಹೇಳಿದ್ದೀನಿ ಇವ್ರಿಗೆ. ಒಂದು 50 ಸಿನಿಮಾ ಮಾಡ್ಬೇಕು ನೀವು ನಿಜವಾಗ್ಲು. ಯಾಕಂದರೆ 7 ಕೋಟಿ ಅಂತ ಫಸ್ಟ್ ಸಿನಿಮಾಗೆ ಇಟ್ಬಿಟ್ಟಿದ್ದೀರ ಬ್ಯಾನರು. ನೆಕ್ಸ್ಟ್ ಅದು 70 ಕೋಟಿ ಆಗಲಿ, 700 ಕೋಟಿ ಆಗಲಿ, ಖಂಡಿತ ಒಳ್ಳೇದಾಗಲಿ. ಇನ್ನೊಂದು ಸಿನಿಮಾಗಳು ಮಾಡಿ ಖಂಡಿತ ಈ ಸಿನಿಮಾಗೆ ನನ್ನ ಪ್ರಕಾರ ಅದ್ಭುತವಾದಂಥ ಪ್ರತಿಕ್ರಿಯೆ ಬರುತ್ತೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ಮರೆಯೋಕ್ಕೆ ಸಾಧ್ಯ ಇಲ್ಲಪ್ಪ. ಅಷ್ಟು ನನಗೆ ಇನ್ನೂ ಅವು ಎಷ್ಟು ದಿನ ಆಯ್ತು ಸ್ವಾಮಿ ನೋಡಿ? ಹಾಂ, 1.5-2 months ಆಯ್ತು ಅನ್ಸುತ್ತೆ. ಈಗ ನೆನ್ನೆ ಮೊನ್ನೆ ನೋಡ್ದಂಗಿದೆ. ನೀವು ನೋಡಿದ್ರಾ? ನೀವು ನೋಡಿ. ಓಕೆ, ಖಂಡಿತ ಈಗ ಬನ್ನಿ. ತಂಡದ ಬಗ್ಗೆ ಎಲ್ಲ ಮಾತಾಡಿದ್ದೀನಿ, ತಾವು ದಯವಿಟ್ಟು ಬನ್ನಿ. ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲ ಪತ್ರಕರ್ತಿಗೆ ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸು. ನಿಮ್ಮ ಎನ್ಕರೇಜ್ಮೆಂಟು, ನಿಮ್ಮ ಒಂದು ಇಂಥ ಸಿನಿಮಾಗಳಿಗಿರಬೇಕು. ಇಂಥವ್ರು 100 ಸಿನಿಮಾಗಳು ಮಾಡಬೇಕು. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಅಪ್ಪ. ಒಳ್ಳೇದಾಗಲಮ್ಮ, ನಿಮಗೂ ಅಷ್ಟೇ ಒಳ್ಳೇದಾಗಲಿ. ಥ್ಯಾಂಕ್ ಯು. ಡೈರೆಕ್ಟ್ರೇ, ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ನೀವು ಅಷ್ಟೇ ಸೂಪರ್. ಆಲ್ ದ ಬೆಸ್ಟ್ ಗುರುವೆ. ಸರ್, ನೀವು ಬಹಳ ವರ್ಷದಿಂದ ಸ್ನೇಹಿತರು, ನೀವು ಮಂಜುನಾಥ್ ಸರ್. ನೀವಿಬ್ರು ಯಾವಾಗ ಒಟ್ಟಿಗೆ ಕೆಲಸ ಮಾಡೋದು ಅಂತ? ಇಂಥ ಹೀರೋ ಸಿಕ್ಕರ ಮೇಲೆ ನಾನು ಇದೇ ತರ ಬರ್ತಿರ್ತೀನಿ. ಟ್ರೈಲರ್ ಲಾಂಚು ಅದೇ ಇದಕ್ಕೆ ಬಂದು ಮಾತಾಡ್ತಾ ಇರ್ತೀನಿ ಇದೇ ತರ. ನನಗೆ ಈ ತರ ಪಿಕ್ಚರ್ ಮಾಡಿ ತೋರಿಸ್ತಾ ಇರಿ ಸ್ವಾಮಿ ನೀವು. ಆಯ್ತು, ಮಾಡೋಣ. ನೋಡಿ, ಇಂಥ ನಿಜವಾಗ್ಲೂ ನನಗೆ ಆಶ್ಚರ್ಯ. ನೀವು ಈ ಹುಡುಗನ ಆಮೇಲೆ ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ, ಇವನ್ ಆ ಡ್ರೆಸ್ ಇರ್ಬೋದು, ನೋಡೋದಲ್ಲ ನೀವು, ಟ್ರೈಲರ್ ಎಲ್ಲ ನೋಡಿರ್ಬೇಕು. ಎವ್ರಿಥಿಂಗ್ ಇಸ್ ಸೋ ನ್ಯಾಚುರಲ್, ಪರ್ಫಾರ್ಮೆನ್ಸ್ ಸೋ ನ್ಯಾಚುರಲ್ಲು. ಆಮೇಲೆ ಆ ಮೇಕಿಂಗ್ ಇರ್ಬೋದು, ಎವ್ರಿಥಿಂಗ್ ಇಸ್ ಸೋ ಗುಡ್. ಅದೇನೋ ತುಂಬ ನಮ್ಮ ಮನೆ ಪಕ್ಕದಲ್ಲಿ ನಡೆದಿರೋ ಘಟನೆ ನೋಡ್ದಂಗೆ ಅನ್ಸುತ್ತೆ ಈ ಸಿನಿಮಾ ನೋಡಿದ್ರೆ. ಇವನು ಅಷ್ಟೇ ತಲೆನೇ ಕೆಡಿಸ್ಕೊಂಡಿಲ್ಲ. ಹೇರ್ ನಂಗೆ ಬಿಟ್ಕೊಂಡು ಆ ಪ್ಯಾಥೋ, ಆ ಕ್ರೌರ್ಯ, ನೋವೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ಯಪ್ಪ. ನಿಜವಾಗ್ಲು ಸೂಪರ್. ಐ ವಿಶ್ ಯು ಆಲ್ ದ ಬೆಸ್ಟ್ ಅಪ್ಪ. ಒಳ್ಳೇದಾಗ್ಲಿ ನಿಮಗೆ. ಸರ್, ಕಾಶಿನಾಥ್ ಸರ್ ಬಗ್ಗೆ ಒಂದೆರಡು ಮಾತುಗಳು. ನೀವು ನಿಮ್ಮ ಕರಿಯರ್ ಶುರು ಮಾಡಿದಾಗ ಅವರ ಸಪೋರ್ಟ್ ನಿಮ್ಗೆ ಹೇಗಿತ್ತು? ನಿಮ್ಮಿಬ್ಬರ ಒಡನಾಟದ ಬಗ್ಗೆ? ಅಯ್ಯೋ, ಅದನ್ನ ಹೇಳಿದ್ರೆ ಇವತ್ತೆಲ್ಲ ಹೇಳ್ಬೇಕು ನಾನು. ಡೇ 1 ಅಷ್ಟಿದೆ ನನ್ನ ಹತ್ರ ಅವ್ರದ್ದು ವಿಷಯಗಳು. ಅದೊಂದು ಅದ್ಭುತವಾದ ಹೇಳದ್ನಲ್ಲ, ಎಂಥ ಕ್ಯಾರೆಕ್ಟ್ರು. ಒಬ್ಬರೇ ಕೂತ್ಕೊಂಡು ಏನು ಹೇಳ್ತೀವಿ, ಹಾಕ್ತೀಯ ಆ್ಯಸಿಡ್ ಹಾಕು ಅಂಥ ಕ್ಯಾರೆಕ್ಟ್ರ್ ಅವರು. ಆಮೇಲೆ ಅವರಲ್ಲಿ ಇದ್ದಂಥ ಒಂದು ಅದ್ಭುತವಾದ ಗುಣ ಅಂದರೆ ತಾಳ್ಮೆ. ನಾವೆಲ್ಲ ಹೇಳ್ತೀವಲ್ಲ, ಹಾಲಿವುಡ್ಡಲ್ಲಿ ಆ ಥರ ಪ್ಲ್ಯಾನಿಂಗ್ ಮಾಡ್ತಾರೆ, ಈ ಥರ ಪ್ಲ್ಯಾನಿಂಗ್ ಮಾಡ್ತಾರೆ ಅಂತ. ನಾವು ನಿಜವಾಗ್ಲೂ ಅದನ್ನು ಅವ್ರು ಕಲ್ತಿದ್ದಂದ್ರೆ ಅದೊಂದೇ. ಸ್ಕ್ರಿಪ್ಟು 1 year ತೊಗೊಳ್ಳೋರು, ಆಮೇಲೆ 1 year ಪ್ಲ್ಯಾನಿಂಗ್ ಮಾಡೋರು. ಅಂದರೆ ಯಾವ ಟೈಮಲ್ಲಿ ಏನು ಶೂಟಿಂಗು, ಯಾವ ಥರ ಶೂಟಿಂಗು, ಏನೇನು ಯೂಸ್ ಮಾಡ್ತೀವಿ, ಒಂದೊಂದು ಶಾರ್ಟು ಎಡಿಟೆಡ್ ಲೆಂತ್ ಬರೆಯೋರು. ಅಂದರೆ ಸ್ಕ್ರಿಪ್ಟಲ್ಲಿ ಎಡಿಟಿಂಗ್ ನೋಡಿದ್ದೀರಾ? ಸ್ಕ್ರಿಪ್ಟೇ ಒಂದೊಂದು ಡೈಲಾಗ್ ಇಷ್ಟು ಉದ್ದ ಇದೆ, ಅದು ಎಷ್ಟು ಕ್ರ್ಯಾಂಕ್ ಮಾಡಬೇಕು, ಎಷ್ಟಿದ್ರೆ ಚೆನ್ನಾಗಿರುತ್ತೆ. ಪ್ರತಿಯೊಂದು ಶಾರ್ಟ್ನೂ ಕೂಡ ಪ್ರತಿಯೊಂದು ಡಿಸ್ಕಸ್ ಮಾಡೋರು ನಮ್ಮ ಹತ್ರ ಕೂತ್ಕೊಂಡು. ಒಂದೊಂದು ಶಾರ್ಟ್ನೂ ಕೂಡ ಅವ್ರು ಹೇಳ್ತೀನಿ, ನಾನು ಹೇಳ್ಕೊಡಲ್ಲ, ನಿನಗೆ ತಾಕತ್ತಿದ್ರೆ ಕಲ್ತ್ಕೊ ನೀನು ಅಂತ. ಅಲ್ಲಿ ಹೇಳ್ಕೊಡೋದೇನು, ಅವ್ರ ಜೊತೆ ಕೂತ್ರೇನೆ ಅಷ್ಟು ತಲೆ ಒಳಗೆ ಬರೋದು. ಹಂಗೆ ಬರೋದು ಅವ್ರ ಜೊತೆ. ಅವ್ರ ಮುಂದೆ ಕೂತ್ರೆ ನನ್ನ ಪ್ರಪಂಚನೇ ಕೂತಂಗೆ. ಅವ್ರ ಮುಂದೆ ಕೂತಾಗ ಅವ್ರನ್ನ ಒಪ್ಸಿದ್ರೆ ಸಾಕು ನನಗೆ. ಆ ಥರ ಒಂದು ನಮ್ಮ ಸಂಬಂಧ ಅವ್ರ ಜೊತೇಲಿ. ತುಂಬ ಏನು ಹೇಳಿ, ಅದು ಅಂಥ ಗುರುಕುಲಗಳು ಬೇಕು ಇವಾಗ ಇಂಡಸ್ಟ್ರಿಗೆ. ಆ ಥರ ಗುರುಕುಲ ಇದೆಯಲ್ಲ, ಅಲ್ಲಿ ನಾವು ಬರೀ ಏನು ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ, ನಾವೇ ಆರ್ಟ್ ಡೈರೆಕ್ಟ್ರು, ಕಾಸ್ಟ್ಯೂಮು ಎಲ್ಲ ಪ್ರತಿ ಒಂದು ಕೂಡ ಇನ್ವಾಲ್ವ್ ಮಾಡಿಸೋರು. ಅಂದರೆ ಅಂಥ ಒಂದು ಗುರುಕುಲ ಅದು. ಅದಕ್ಕೆ ನೋಡಿ ಎಂತೆಂಥವ್ರು ಬಂದ್ರೆ ಅಲ್ಲಿಂದ. ದೇಸಾಯಿ ಅವರು, ಮನೋಹರ್ ಅವರು, ಸುರೇಶ್ ಹೆಬ್ಳಿಕರ್ ಅವರು, ಆ ಟೈಮಲ್ಲಿ ಅವರು ಮಾಡಿದ ಅಪರಿಚಿತ ಎಂಥ ಅದ್ಭುತ. ಎದ್ದು ಕ್ಲಾಪ್ಸ್ ಹೊಡೆದ್ಬಿಟ್ಟಿದೆ ಅಂಥ ಪಿಕ್ಚರ್. ಫಸ್ಟ್ ಟೈಮ್ ಆ ಥರ ಸಸ್ಪೆನ್ಸ್ ಹಾರರ್ ಸಿನಿಮಾ ಮಾಡಿದವರು. ಅದಾದ್ಮೇಲೆ ಕಂಪ್ಲೀಟ್ಲಿ ಜಾನರ್ ಶಿಫ್ಟು, ಕಾಮಿಡಿ. ಆಮೇಲೆ ಅನುಭವ ಮರೆಯೋಕ್ಕೆ ಸಾಧ್ಯನ ಯಾರ ಕೈಲಾರ? ಗ್ರೇಟ್ ನಿಜವಾಳು. ಆ ಥರ ಒಬ್ಬರು ತನ್ನನ್ನು ತಾನೇ ಹೀರೋ ಆಗಿ, ಡೈರೆಕ್ಟರ್ ಆಗಿ ಲಾಂಚ್ ಮಾಡ್ಕೊಂಡು ಅಂಥ ಸೂಪರ್ ಡೂಪರ್ ಇಟ್ಕೊಟ್ಟು, ಏನು ಹೇಳಿ, ಇಡೀ ಇಂಡಸ್ಟ್ರಿ ಬೇರೆ ಆದರೆ ಕಾಶಿನಾಥ್ ಇಂಡಸ್ಟ್ರಿನೇ ಬೇರೆ ಇತ್ತು. ಆ ಥರ ನೀನು ಡೈರೆಕ್ಷನ್ಗೆ ಏನು ಇಂಟ್ರೆಸ್ಟ್ ಇಲ್ಲೇನಪ್ಪ? ನೀವು ಟ್ರೈನ್ ಮಾಡಿದ್ರೆ ಅವರು ಆಗಬಹುದು ಅಂತ ಡೈರೆಕ್ಟ್ ಇರಬೇಕಲ್ಲ, ನೀನು ಒಳಗಡೆ ಬ್ಲಡ್ಡಲ್ಲೇ ಇರಬೇಕಲ್ಲ ಅದು. ಇಲ್ಲ, ಎಲ್ಲರೂ ಹೇಳ್ತಾರೆ ಬ್ಲಡ್ಡಲ್ಲಿ ಅಂತ, ಬಟ್ ನನಗೆ ಅಷ್ಟು ಏನು ಗೊತ್ತಿಲ್ಲ. ಡೈರೆಕ್ಷನ್ ಮೇಲೆ ಅಷ್ಟು ಇದು ಬಂದಿಲ್ಲ, ಆ್ಯಕ್ಟಿಂಗ್ ಮೇಲೆ ಬಂದಷ್ಟು. ಇಲ್ಲಪ್ಪ, ಮಾಡು ನಿಜವಾಗ್ಲೂ. ನೀನು ಆ್ಯಕ್ಟ್ರಾಗೆ ಎಕ್ಸ್ಟ್ರಾಡಿನರಿ. ನೀನು ಅಷ್ಟು ಚೆನ್ನಾಗಿ ಮಾಡ್ತಿದ್ಯಾ. ಮಾಡು, ಖಂಡಿತ ಅದನ್ನೇ ಮಾಡು. ಒಳ್ಳೇದಾಗಲಿ ನೀವೆಲ್ಲರಿಗೂ. ಥ್ಯಾಂಕ್ ಯು.